ಎಲ್ಲರಿಗೂ ನಮಸ್ಕಾರ. ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎರಡನೇ ಸುತ್ತಿನ ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎಲ್ಲ ವೃತ್ತಿಪರ ಕೋರ್ಸುಗಳಿಗೆ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡ್ತೀವಿ. ಇದು ಸಾಕಷ್ಟು ರಾಜ್ಯಗಳಲ್ಲಿ ಈ ರೀತಿ ಮಾಡಲ್ಲ. ಸಾಕಷ್ಟು ರಾಜ್ಯಗಳಲ್ಲಿ ಇಂಡಿಪೆಂಡೆಂಟ್ ಕೋರ್ಸಿಗೆ ಅವರು ಮಾಡ್ತಾರೆ. ಇದರಿಂದ ಅವರಿಗೆ ಏನು ಅನುಕೂಲ ಆಗ್ತಾಯಿದೆ ಅಂತಂದರೆ ಅವರು ಟೈಮ್ಲಿ ಎಲ್ಲ ಪ್ರಕ್ರಿಯೆನ ಆಯಾಯ ಕೋರ್ಸಿಗೆ ಮಾಡ್ತಾರೆ. ಅದರಿಂದ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ತೊಂದರೆ ಸಹ ಇದೆ. ಬಟ್ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕೋರ್ಸುಗಳಿಗೆ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡ್ತೀವಿ. ನಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ಮೊದಲು ನಾನು ವಿವರಿಸ್ತೀನಿ. AICTE ಅವರು ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಯಾವ ಸಂದರ್ಭದಲ್ಲಿ ಅಡ್ಮಿಷನ್ಸ್ ಆಗಬೇಕು, ಲಾಸ್ಟ್ ಡೇಟ್ ಯಾವಾಗ ಅಂತ AICTE ಅವರು ಹೇಳ್ತಾರೆ. ಮೆಡಿಕಲ್ಲು ಮತ್ತು ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ ತಮ್ಗೆ ಗೊತ್ತಿದೆ MCC ಅವರು ಟೈಮ್ ಟೇಬಲನ್ನು ಕೊಡ್ತಾರೆ. ಇದು ಎರಡನ್ನೂ ಅಲೈನ್ ಮಾಡಲಿಕ್ಕೆ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾಯಿದೆ. ಈ ಹಿನ್ನೆಲೆಯಲ್ಲಿ ನಾವು ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ ಎಲ್ಲ ರೆಡಿ ಮಾಡ್ಕೊಂಡಿದ್ದರೂ ಸಹ MCC ಅವರು ಮೆಡಿಕಲ್ಲು ಡೆಂಟಲ್ಲಿಂದು ಟೈಮ್ ಟೇಬಲ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮದು ಫಸ್ಟು ಸುತ್ತಿನ ಒಂದು ಫಲಿತಾಂಶ ಅಡ್ಮಿಷನ್ಸ್ ಎಲ್ಲ ಡಿಲೇ ಆಯಿತು. ಅಂತಿಮವಾಗಿ ಅದು ಮುಗೀತು. ಕೊನೆಗೆ ಎರಡನೇ ಸುತ್ತಿನ ಫಲಿತಾಂಶಕ್ಕೆ ಸಾಕಷ್ಟು ಸಿದ್ಧತೆಯನ್ನು ನಾವು ಮಾಡಿಕೊಂಡ್ವಿ ಮತ್ತು ಅದಕ್ಕೆ ತಕ್ಕಂತೆ ನಾವು ನಿಮಗೆ ಬಿಟ್ವಿ. ನಾವು ಏನು ಹೇಳಿದ್ವಿ, MCC ಅವರು ಎರಡನೇ ಸುತ್ತಿನ ಮೆಡಿಕಲ್ಲು ಮತ್ತು ಡೆಂಟಲಿಗೆ ಸಂಬಂಧಪಟ್ಟಂತಹ ಫಲಿತಾಂಶ ಬಿಟ್ಟ ನಂತರ ನಾವು ಮಾಕ್ ರಿಸಲ್ಟನ್ನೇ ಬಿಡ್ತೀವಿ. ಅವರು ಫಲಿತಾಂಶವನ್ನು ಬಿಟ್ಟ ನಂತರ ಕ್ವಿಟ್ ಆಗಲಿಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ. ಫ್ರೀಯಾಗಿ ಬೇರೆ ರಾಜ್ಯ ಮತ್ತು MCCನಲ್ಲಿ ಮೆಡಿಕಲ್ಲು ಮತ್ತು ಡೆಂಟಲ್ ಸೀಟ್ ಸಿಕ್ಕಿದ್ದಂಥವರು ಕ್ವಿಟ್ ಮಾಡ್ಕೊಳ್ತಾ ಹೋಗಿ ಏನು ಸೀಟ್ಸು ಅವೈಲಬಲ್ ಸಿಗುತ್ತೆ ಅದನ್ನು ಅದೇ ಸುತ್ತಿನಲ್ಲಿ ಹಾಕ್ಕೊಂಡು ನಾವು ರೀರನ್ ಮಾಡಿ ಎರಡನೇ ಸುತ್ತಿನ ಅಂತಿಮ ಫಲಿತಾಂಶವನ್ನು ಕೊಡ್ತೀವಿ ಅಂತ ನಾವು ಈ ಹಿಂದೆ ಭಾಳ ಸ್ಪಷ್ಟವಾಗಿ ತಮಗೆ ಹೇಳಿದ್ವಿ. ಮತ್ತು ಎರಡನೇ ಸುತ್ತಿನಲ್ಲಿ ಚಾಯ್ಸ್ 1 ಮತ್ತು ಚಾಯ್ಸ್ 4 ಮಾತ್ರ ಕೊಡ್ತೀವಿ ಅಂತ ಸಹ ಹೇಳಿದ್ವಿ. ಏನು ರೀಸನ್? ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದರು, ನೋನು ಈ ಹಿಂದೆ ಸಡನ್ ಅಂತ ರೂಲ್ ಚೇಂಜ್ ಮಾಡಿದ್ರಿ, ಮೂರನೇ ಸುತ್ತಿಗೆ ಅಪ್ಗ್ರೇಡೇಷನ್ ಆಗಬೇಕು. ಓಕೆ, ನಾವು ಅದನ್ನೂ ಹೇಳಿದ್ವಿ. ಚಾಯ್ಸ್ 1 ತಗೊಂಡು ಕಾಲೇಜಿಗೆ ಅಡ್ಮಿಷನ್ ಆದಂಥವರು ಮೂರನೇ ಸುತ್ತಿನ ಮಾಪಪ್ ಸುತ್ತಿನಲ್ಲಿ ನಾವು ಸೀಟ್ ಮ್ಯಾಟ್ರಿಕ್ಸನ್ನು ಪಬ್ಲಿಷ್ ಮಾಡ್ತೀವಿ. ಯಾವುದಾದ್ರೂ ಒಳ್ಳೆ ಕಾಲೇಜಲ್ಲಿ ನಿಮಗೆ ಬೇಕಾದಂಥ ಸೀಟ್ಸ್ ಇತ್ತು ಅಂತಂದರೆ ತಾವು ಅಪ್ಗ್ರೇಡೇಷನಿಗೆ ಅವಕಾಶ ಕೊಡ್ತೀವಿ ಅಂತಲೂ ನಾವು ಹೇಳಿದ್ವಿ. ಜೊತೆಗೆ ಆ ಕಾಲೇಜಿಗೆ ಸೇರಿದರೆ ಅಲ್ಲಿಂದ ನಿಮ್ಮನ್ನು ಫ್ರೀಯಾಗಿ ಅಲ್ಲಿಂದ ಕಾಲೇಜಿಂದ ಮೂವ್ ಆಗಲಿಕ್ಕೂ ಸಹ ನಾವು ಫೆಸಿಲಿಟೇಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಕೊನೆ ಮೂಮೆಂಟಲ್ಲಿ ಈ ಥರ ಮಾಡಿದರೆ ಮಾಪಪ್ ರೌಂಡಲ್ಲಿ ಸೀಟ್ ಸಿಗ್ತವೆ. ನಿಮಗೆ ಇನ್ನೊಂದು ನಾವು ಆ ಥರ ತೀರ್ಮಾನ ಮಾಡಿದ್ದಕ್ಕೆ ತಮಗೆಲ್ಲರಿಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ಈ ಹಿಂದಿನ ವರ್ಷಗಳಲ್ಲಿ ಏನಾಗ್ತಾಯಿತ್ತು, ಎರಡನೇ ಸುತ್ತಿನ ಒಂದು ಫಲಿತಾಂಶವನ್ನು ನಾವು ಪಬ್ಲಿಷ್ ಮಾಡ್ತಾಯಿದ್ವಿ, ಅಡ್ಮಿಷನ್ ಶುರು ಮಾಡ್ತಿರ್ಲಿಲ್ಲ. MCC ಅವರು ಪಬ್ಲಿಷ್ ಮಾಡ್ತಿದ್ರು. ಆವಾಗ ನಾವು ನಿಮಗೆ ಅವಕಾಶ ಕೊಡ್ತಾಯಿದ್ವಿ. MCCನಲ್ಲಿ ಹೋಗುವಂಥವ್ರು ಇಲ್ಲಿ ಬಂದು ಕ್ಯಾನ್ಸಲ್ ಮಾಡ್ಕೊಂಡು ಹೋಗಬೇಕು ಅಂತ. ಒಂದಷ್ಟು ಜನ ಬಂದು ಕ್ಯಾನ್ಸಲ್ ಮಾಡ್ಕೊಂಡು ನೀವು MCCಗೆ ಹೋಗ್ತಾಯಿದ್ರಿ. ಆ ಸೀಟು ಹಾಗೆ ಉಳಿತಿತ್ತು. ನಾವು ಅದನ್ನು ಎರಡನೇ ಸುತ್ತಿನಲ್ಲೇ ನಿಮಗೆ ಹಂಚಿಕೆ ಮಾಡ್ತಿರಲಿಲ್ಲ. ಆ ಸೀಟ್ಗಳನ್ನೆಲ್ಲ ನಾವು ಇಟ್ಕೊಂಡು ನಿಮಗೆ ಅಪ್ಗ್ರೇಡೇಷನಿಗೆ ಅವಕಾಶ ಕೊಡ್ತಾಯಿದ್ವಿ. ಮೂರನೇ ಸುತ್ತಿನಲ್ಲಿ ನಾವು ಅದನ್ನು ರನ್ ಮಾಡ್ತಾಯಿದ್ವಿ. ಆವಾಗ ಸುಮಾರು ಇಂಜಿನಿಯರಿಂಗ್ ಕಾಲೇಜವರು, ಟಾಪ್ ಇಂಜಿನಿಯರಿಂಗ್ ಕಾಲೇಜವರು ಏನಾದರೂ MCCಗೆ ಬಿಟ್ಟೋಗಿತ್ತು ಅಂತಂದರೆ, ನೀವು ವೆಟರ್ನರಿಯವರು MCCಗೆ ಬಿಟ್ಟೋಗಿತ್ತು ಅಂತಂದರೆ ಮೂರನೇ ಸುತ್ತಿನಲ್ಲಿ ಅಪ್ಗ್ರೇಡ್ ಆಗುವಂಥ ಅವಕಾಶಗಳು ಜಾಸ್ತಿ ಇತ್ತು. ನಾನು ಈ ಸರಿ ಏನೋ ಹೇಳಿದ್ದೆ ನಿಮಗೆ ಇದಕ್ಕಿಂತ ಮೊದಲು, MCC ಅವರು ಎರಡನೇ ಸುತ್ತಿನ ಫಲಿತಾಂಶವನ್ನು ಪ್ರಕಟಿಸಿದ ನಂತರ ಇಲ್ಲಿಂದ ಕ್ವಿಟ್ ಮಾಡೋದಕ್ಕೆ ಅವಕಾಶ ಕೊಡ್ತೀನಿ. ಉದಾಹರಣೆಗೆ ಒಂದು 500 ಜನ, ಅದು ವೆಟರ್ನರಿ ಸಿಕ್ಕಿರೋರು ಇರ್ಬೋದು, ಟಾಪ್ ಇಂಜಿನಿಯರಿಂಗ್ ಕಾಲೇಜರು ಇರ್ಬೋದು, ಏಜಿದವ್ರು ಇರ್ಬೋದು, ಕ್ವಿಟ್ ಮಾಡಿ ಹೋದರೆ ಆ ಒಂದು 500 ಸೀಟನ್ನು ಎರಡನೇ ಸುತ್ತಲ್ಲೇನು ನಾವು ಮಾಕ್ ಅಂತ ಪಬ್ಲಿಷ್ ಮಾಡಿರ್ತೀವಿ, ಅದೇ ಸುತ್ತಿಗೆ ಆ 500 ಸೀಟ್ ಹಾಕ್ಕೊಂಡು ನಾವು ರೀರನ್ ಮಾಡಿ ಫೈನಲ್ ರಿಸಲ್ಟ್ ಬಿಡ್ತೀವಿ ಅಂತ ಅಂದಮೇಲೆ ನಿಮಗೆ ಮಾಪಪ್ಪಲ್ಲಿ ಎಲ್ಲಿಂದ ಸೀಟ್ ಸಿಗುತ್ತೆ? ಮಾಪಪ್ಪಲ್ಲಿ ಸೀಟ್ ಸಿಗ್ತಿದ್ದೇನೆ ನಾವು ಸೆಕೆಂಡ್ ರೌಂಡಲ್ಲಿ ಕ್ಯಾನ್ಸಲ್ ಮಾಡಿದವ್ರನ್ನ ಥರ್ಡ್ ರೌಂಡಿಗೆ ಹಾಕ್ಕೊಂಡ್ರೆ. ಬಟ್ ನಾನು ಸೆಕೆಂಡ್ ರೌಂಡಲ್ಲೇ ಆ ಸೀಟನ್ನು ಹಾಕ್ಕೊಂಡು ರೀರನ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಚಾಯ್ಸ್ 1 and 3 ಕೊಟ್ಟಿದ್ದೆ. ಆದ್ರೂ ಯಾರಾದರೂ ಬಿಟ್ಟು ಹೋದರೆ ಅಡ್ಮಿಷನ್ ಆದವರು ಅಪ್ಗ್ರೇಡಿಗೆ ಬರಬೇಕು ಅಂತ ಹೇಳಿದ್ವಿ. ಅದರಲ್ಲಿ ಯಾವುದೇ ಚೇಂಜ್ ಇರಲಿಲ್ಲ ನಮ್ಮದು. ಆದರೆ ನಾವು ಅಂದ್ಕೊಂಡಂಗೆ ಕೆಲವೊಮ್ಮೆ ಆಗಲ್ಲ. ತಮಗೆಲ್ಲ ಗೊತ್ತಿದೆ, ಅನಿರ್ದಿಷ್ಟಾವಧಿಗೆ MCC ಅವರು ಟೈಮ್ ಟೇಬಲ್ನ ಮುಂದೂಡ್ತಾ ಬರ್ತಾ ಇದ್ದಾರೆ. ಇಲ್ಲಿವರೆಗೆ ಯಾವುದು ಕ್ಲಾರಿಟಿ ಇಲ್ಲ. ಸೀಟನ್ನು ಹೆಚ್ಚು ಮಾಡ್ತೀವಿ ಅಂತೇಳಿ NMC ಅವರು ಹೇಳಿದ್ದಾರೆ ಅಂತೇಳಿ ಅವರೇ ನೋಟಿಫಿಕೇಷನ್ ಕೊಟ್ಟಿದ್ದರು. ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಹೆಚ್ಚಾಗುತ್ತೆ, ನಮ್ಮ ರಾಜ್ಯದ ಸೀಟ್ಗಳಿದಾವ ಅಂತನ್ನುವಂಥದ್ದು ನಮಗೆ ಇಲ್ಲಿವರೆಗೆ ಕ್ಲಾರಿಟಿ ಇಲ್ಲ. ಆದರೆ ನಮ್ಮಲ್ಲಿ ಸುಮಾರು 74-75 ಸಾವಿರ ಸೀಟ್ಗಳ ಇಂಜಿನಿಯರಿಂಗ್ ಸೀಟ್ಗಳನ್ನ ನಾವು ಅಲಾಟ್ ಮಾಡ್ತೀವಿ. ತಮಗೆಲ್ಲ ಗೊತ್ತಿದೆ. AICTE ಅವರ ಪ್ರಕಾರ ಟೆಕ್ನಿಕಲ್ ಕೋರ್ಸಸ್ಸಿಗೆ ಅಡ್ಮಿಷನ್ ಲಾಸ್ಟ್ ಡೇಟು
ಅರ್ಥ ಮಾಡ್ಕೊಳ್ಳಿ. ಇನ್ನೂ ಒಂದು ಹೇಳ್ತೀನಿ, ತಮಗೆಲ್ಲ ಗೊತ್ತಿದೆ, ಎಲ್ಲ ಖಾಸಗಿ ಕಾಲೇಜುಗಳಲ್ಲಿ ಸಹ 45% ಇಂಜಿನಿಯರಿಂಗ್ ಸೀಟ್ಗಳನ್ನು ಸರ್ಕಾರಕ್ಕೆ ಬಿಟ್ಟು ಕೊಡ್ತಾರೆ. ಆ 45% ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತು ಯೂನಿವರ್ಸಿಟಿ ಕಾಲೇಜುಗಳಲ್ಲಿ 40% ಸೀಟುಗಳಿಗೆ ಸಹ ರಾಜ್ಯ ಸರ್ಕಾರದ ನಿಯಮದಂತೆ ರೋಸ್ಟರ್ ಆಧಾರದ ಮೇಲೆ ನಾವು ಸೀಟ್ ಹಂಚಿಕೆ ಮಾಡ್ತೀವಿ. ಸರ್ಕಾರ ನಿಗದಿಪಡಿಸುವಂತಹ ಶುಲ್ಕಕ್ಕೆ ನಾವು ಅಡ್ಮಿಷನ್ ಕೊಡಬೇಕು ಅವರು. ಇದು ಖಾಸಗಿ ಕಾಲೇಜುಗಳ ಮತ್ತು ಸರ್ಕಾರದ ಮಧ್ಯೆ ಆಗಿರುವಂತಹ ಒಂದು ಒಪ್ಪಂದ. ಆ ಒಪ್ಪಂದದಲ್ಲಿ ಇನ್ನೂ ಒಂದು ಹೇಳ್ಬಿಟ್ಟಿದ್ದಾರೆ, ಏನಂತಂದರೆ ACT ಅವರು ಲಾಸ್ಟ್ ಡೇಟ್ ಯಾವಾಗ ಅಡ್ಮಿಷನಿಗೆ ಕೊಡ್ತಾರೆ ಅದರದ್ದು -10 ಡೇಸ್ವರೆಗೆ KE ಅವರು ಈ 45% ಮತ್ತು 40%ಗೆ ಎಷ್ಟು ರೌಂಡ್ ಬೇಕಾದ್ರೂ ನೀವು ಕೌನ್ಸಿಲಿಂಗ್ ಮಾಡಿ, ನಮ್ಮದು ಅಡ್ಡಿ ಇಲ್ಲ. -10 ಡೇಸು ಅಕಸ್ಮಾತ್ ನೀವು ತುಂಬೋದಕ್ಕೆ ಆಗಲಿಲ್ಲ ಅಂತಂದರೆ ಆ ಸೀಟ್ಗಳನ್ನು ನೀವು ಕಾಲೇಜಿಗೆ ಹಸ್ತಾಂತರ ಮಾಡಬೇಕು. ಅದನ್ನು ನಾವು ಕಾಲೇಜವರು ಹೇಗೋ ಹುಡುಕಾಡಿ ನಾವು ಹುಡುಗರಿಗೆ ತುಂಬಿಸ್ಕೊಳ್ತೀವಿ, ನಮಗಿಲ್ಲ ಅಂತಂದರೆ ಲಾಸ್ ಆಗುತ್ತೆ ಅನ್ನುವಂಥದ್ದು ಸರ್ಕಾರ ಮತ್ತು ಖಾಸಗಿ ಕಾಲೇಜುಗಳ ಒಕ್ಕೂಟದ ಮಧ್ಯೆ ಆಗಿರುವಂತಹ ಒಪ್ಪಂದ. ಈಗ ಆ ಒಪ್ಪಂದದ ಪ್ರಕಾರ ನಮಗೆ ಇರುವಂಥ ಸೀಟ್ಗಳನ್ನ ಹ್ಯಾಂಡ್ ಓವರ್ ಮಾಡಿ ಅಂತ ಆಲ್ರೆಡಿ ಲೆಟರ್ ಬರೆದುಬಿಟ್ಟಿದ್ದಾರೆ ನಮಗೆ ಅವರು. ನೋಡಿ, ನಮ್ಮ ಸಮಸ್ಯೆ ಈ ರೀತಿ ಇದೆ. ಎಷ್ಟು ಜನ ಈಗ ಜಸ್ಟ್ 27,000 ಅಷ್ಟೇ ಮಕ್ಕಳು ಅಡ್ಮಿಷನ್ ಆಗಿದ್ದೀರಾ, ಉಳಿದವರೆಲ್ಲ ವೆಯ್ಟ್ ಮಾಡ್ತಾಯಿದ್ದೀರಾ ಅಪ್ಗ್ರೇಡೇಷನ್ನು ಮತ್ತೊಂದು ಈ ರೌಂಡಿಗೆ ಬಂದಿದ್ದೀರಾ ನೀವು. ಹಾಗಾಗಿ ನಾನು MCC ಅವರ ಟೈಮ್ ಟೇಬಲ್ಲಿಗೆ ನಾನು ಈ ಎಲ್ಲ ರೌಂಡ್ಗಳನ್ನ ಅಲೈನ್ ಮಾಡಲಿಕ್ಕೆ ಹೋದರೆ ಪ್ರಾಕ್ಟಿಕಲ್ಲಾಗಿ ಈ ಥರದ್ದು ಸಮಸ್ಯೆಗಳಿದೆ. ಇದು ಮಕ್ಕಳಿಗೆ, ಪೇರೆಂಟ್ಸಿಗೆ ಈ ಒಂದು ಸೂಕ್ಷ್ಮತೆಗಳು ತಮಗೆ ಮಾಹಿತಿ ಗೊತ್ತಿರಲ್ಲ, ಅದು ತಮಗೆ ಮಾಹಿತಿ ಇರಲಿಲ್ಲ. ಆದ್ರೂ ನಾವು ಸ್ಟೂಡೆಂಟು ಮತ್ತು ಪೇರೆಂಟ್ಸ್ ಪರನೇ. ಅದಕ್ಕೇ ನಾವು ನಮ್ಮ ಉನ್ನತ ಶಿಕ್ಷಣ ಸಚಿವರು ಸುಧಾಕರ್ ಸರ್ ಅವರು ಎಸ್ಟರ್ಡೇ ನಾವು ಪ್ರಯತ್ನ ಮಾಡ್ತಾ ಇದ್ದಾರೆ ACT ಅವರಿಗೆ ಅಟ್ಲೀಸ್ಟ್ ಒಂದು 15 ಡೇಸು ನೀವು ಟೆಕ್ನಿಕಲ್ ಕೋರ್ಸಸ್ಸಿಗೆ ಟೈಮನ್ನು ಎಕ್ಸ್ಟೆಂಡ್ ಮಾಡಿ ಅಂತ ರಿಕ್ವೆಸ್ಟನ್ನು ಕಳಿಸಿದ್ದಾರೆ. ಬಟ್ ಆದರೆ ರಿಕ್ವೆಸ್ಟು ಕನ್ಸಿಡರ್ ಮಾಡ್ತಾರೆ ಮಾಡಲ್ಲ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಆ ಹಿನ್ನೆಲೆ ಒಳಗಡೆ ನಾವು ಇದು ಎಲ್ಲ ನಾವು ಟೈಮ್ ಟೇಬಲ್ನ ಸೆಟ್ ಮಾಡ್ಕೊಳ್ಬೇಕು. ಇದು ನಮ್ಮ ಒಂದು ಸದ್ಯದ ಒಂದು ಪರಿಸ್ಥಿತಿ ಪ್ರಾಧಿಕಾರದ್ದು. ಇದು ತಮಗೆ ಮಾಹಿತಿಗಿರಲಿ ಅಂತೇಳಿ ನಾನು ತಮಗೆ ಹೇಳ್ತಾ ಇದ್ದೀನಿ.